ಪೂಜಾ, ಈ ರೊಕ್ಕ ನಾವು ವೇಸ್ಟ್ ಮಾಡೋದು ಬೇಡ. ಇದ್ರಲಿಂತ್ರ ಒಂದು ಸ್ವಲ್ಪ ರೇಷನ್ ತೊಗೊಂಬರೋಣ. ಮನೆಗೂ ರೇಷನ್ ಆಗ್ತೈತಿ, ಮತ್ತು ಯಾರು ಕೇಳಕ್ಕೆ ಬಂದರೂ ಒಂದು ಸ್ವಲ್ಪ ಮನೆ ಮುಂದೆ ಅಂಗಡಿ ಮಾಡಿ ಅವ್ರಿಗೂ ಕೊಡೋಣಂತ. ಬಂದಿರೋ ರೊಕ್ಕ ಅಲ್ಲಿದ್ರೆ ಮತ್ತು ಒಂದೊಂದು ಸ್ವಲ್ಪ ರೇಷನ್ ತೊಗೊಂಬರೋಣಂತ. ಒಟ್ಟು ಯಾವುದೂ ವೇಸ್ಟ್ ಮಾಡೋ ಬೇಡ ಪೂಜಾ. ಹ್ಞೂ ರೀ ಅತ್ತೀರಿ, ಹಂಗೆ ಮಾಡೋಣ್ರಿ. ಏನಾದರೂ ಮಾಡಿ ಡಾಕ್ಟ್ರೇ, ನೀವು ಈ ಥರ ಮಾಡಿದ್ರೆ ನಡೆಯಲ್ಲ. 9 ತಿಂಗಳ ಆಯ್ತು ನನ್ನ ಮಗ ಹಾಸಿಗೆ ಹಿಡ್ದವ, ಒಟ್ಟ ಎದ್ದಿಲ್ಲ. ನೋಡ್ರಿ ಡಾಕ್ಟ್ರೇ, ನಿಮ್ಮ ಜೀವನಮಾನದೊಳಗೆ ಅಷ್ಟು ರೊಕ್ಕ ನೋಡಿರ್ಲಿಕ್ಕಿಲ್ಲ ನೀವು. ಅಷ್ಟು ರೊಕ್ಕ ತಂದು ಕೊಡ್ತೀನಿ. ನನ್ನ ಮಗ ನಂಗೆ ಆರಾಮಾಗೋ ಮಟ್ಟ ಮಾಡಿಕೊಡ್ರಿ, ಸಾಕು ನಂಗೆ. ಏನ್ರಿ ನೀವು ಎಷ್ಟು ಮಾತಾಡತ್ತೀರಿ? ರೊಕ್ಕ ಐತಂತೇಳಿ ರೊಕ್ಕ ಇದ್ರೊಳಗೆ ಮೆರಾತೀರಿನ? ಜೀವ ಹೋದ್ರೆ ಜೀವ ಬರ್ತೈತಿ ನಿಮ್ಮ ಕಡೆ. ಎಷ್ಟು ರೊಕ್ಕ ಕೊಡ್ತೀರಿ ಹೇಳ್ರಿ ಒಂದು ಜೀವ ಹಾಕಕ್ಕೆ? ನಾನು ಒಂದು 10 ಪೇಷಂಟ್ ತಂದು ಕೊಡ್ತೀನಿ ನಿಮ್ಗೆ. ನೋಡ್ರಿ, ಹೇಳೋದು ಮಾತು ಕೇಳ್ರಿ. ನಿಮ್ಮ ಮಗಗೆ ಎ ನೆಗೆಟಿವ್ ಬ್ಲಡ್ ಬೇಕಾ? ನಿಮ್ಮ ರಿಲೇಟಿವ್ಸ್ದೊಳಗೆ ಯಾರಾದರೂ ಇದ್ರೆ ಹೇಳ್ರಿ, ಅವ್ರದ್ದು ರಕ್ತ ತೆಗೆದು ಇವಂಗೆ ಹಾಕೋಣ. ಅವಾಗ ನಿಮ್ಮ ಮಗ ರಿಕವರ್ ಆಗ್ತಾನೆ. ನಿಮ್ಮ ಮಗಂದು ರಕ್ತ ಕೆಟ್ಟೈತಿ. ನೋಡ್ರಿ, ನಮ್ಮ ಕಡೆ ಅಂತೂ ಈ ಬ್ಲಡ್ ಗ್ರೂಪದ್ದು ರಕ್ತ ಇಲ್ಲ. ನಿಮ್ಮ ರಿಲೇಟಿವ್ಸ್ ಒಳಗೆ ಇದ್ರನ್ನ ಚಲೋ ಅಂದರೆ ನಿಮ್ಮ ಮಗ ರಿಕವರ್ ಆಗ್ತಾನೆ. ಹೊರಗಿನ ತಂದು ಹಾಕಿದ್ರೆ ರಿಕವರ್ ಆಗಲ್ಲ. ಹೋಗಿ ದೇವ್ರಿಗೆ ಬೇಡ್ಕೋರಿ. ರೊಕ್ಕ ಅಲ್ಲ, ನನ್ನ ಮಗಗೆ ಚಲೋ ಇಡಂತ ಹೇಳಿ. ರೊಕ್ಕ ಐತಂತೇಳಿ ಈ ಥರ ಮಾತಾಡಿದ್ರೆ ನಡೆಯಲ್ಲ ನೋಡ್ರಿ. ನಾವು ಡಾಕ್ಟರ್ ನಿಮ್ಗಿಂತ ಜಾಸ್ತಿ ರೊಕ್ಕ ಡೈಲಿ ನೋಡ್ತೀವಿ ಹೋಗ್ತೀವಿ. ಈ ಥರ ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ನನಗೂ ಕರೆಯಕ್ಕೆ ಹೋಗ್ಬೇಡ್ರಿ. ನೀವು ಬೇರೆ ಡಾಕ್ಟರ್ ನೋಡ್ಕೋರಿ. ನಾವು ಬರ್ತೇವೆ ನೋಡ್ರಿ. ಅಯ್ಯೋ ದೇವ್ರಿ, ಇದೇನಾತಪ್ಪ ನನ್ನ ಮಗಗೆ? 9 ತಿಂಗಳ ಆಯ್ತು, ಇನ್ನು ಮಠ ಮಗು ಚೇತರಿಸ್ಕೋತಾ ಇಲ್ಲ. ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಎ ನೆಗೆಟಿವ್ ಬ್ಲಡ್ ಗ್ರೂಪ್ ಯಾರ್ದೈತೀನಿ? ಅಯ್ಯೋ, ಪೂಜಾದೈತಿ. ಪೂಜಾಗೆ ನಾನು ಒಂದ್ಸಲನೂ ನನ್ನ ಮಗುಗೆ ನೋಡಕ್ಕೆ ಕೊಡಲಿಲ್ಲ, ಬಿಡಕ್ಕೆ ಕೊಡಲಿಲ್ಲ. ಈಗ ಆಕಿ ಕಡೆ ಹೋಗಿ ರಕ್ತ ಕೇಳಿದ್ರೆ ಕೊಡ್ತಾಳೇನಕಿ? ಹಂಗೆ ಮನೇಲಿಂದ ಓಡಿಸ್ಬಿಡ್ತಾಳೆ ನಂಗೆ. ನಾ ಹೆಂಗೆ ಆಕಿಗೆ ಮಾಡಿದೆ ಹಂಗೆ ಮಾಡ್ತಾಳೆ ನನಗೂ. ದೇವ್ರು ಹೆಂಗೆ ಮಾಡ್ಯಾನ ನೋಡ. ನಾ ಎಷ್ಟು ಚಲೋ ಅದೀನಿ. ನನ್ನ ಕಡೆ ಇಷ್ಟು ರೊಕ್ಕ ಐತಿ ಅಂದ್ರೂ ನನ್ನ ರಕ್ತ ಹಾಕಕ್ಕೆ ಬರಲ್ಲ. ಆಕೆ ಕಡೆ ಏನೂ ಇಲ್ಲ. ಆಕೆ ಒಬ್ಬಕ್ಕೆ ಬಡತನೊಳಗೆ ಇರೋಕೆ ಹುಡುಗಿ ಪೂಜಾ, ಆಕಿಂದ ರಕ್ತ ಬೇಕಂತೇಳಿ ಹಂಗಿದ್ದು ಮಾಡ್ಯಾನ ನೋಡಿ ದೇವ್ರು. ಈಗ ನಾ ಆಕಿನ ಮನೆಗೆ ಹೋಗಾಕು ನಂಗೆ ಅಸಹ್ಯ ಆಗತೈತಿ. ಅಂದ್ರೂ ಹೋಗಿ ಆಕಿ ಕಡೆ ಬೇಡ್ಕೋಬೇಕು ರಕ್ತ ಬೇಕಂತೇಳಿ. ಅದು ಹೇಳ್ತಾರಲ್ಲ, ಟೈಮ್ ಬಂದಾಗ ಕತ್ತಿ ಕಾಲು ಹಿಡಿಬೇಕಂತ. ಈ ಸರ್ತಿ ನನ್ನ ಮಗನ ಸಂಬಂಧ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾಟಕ ಮಾಡಿ ಆಕಿಗೆ ಹೆಂಗೂ ಮಾಡಿ ಕರ್ಕೊಂಬಂದು ಆಕಿನ ರಕ್ತ ತೊಗೋಬೇಕು. ಇಲ್ಲಾಂತ ಹೇಳಿದ್ರೆ ನನ್ನ ಮಗ ಉಳೆಲ್ಲ. ನಾ ಹೋಗ್ಬರ್ತೇನೆ ತಡಿ. ಫೋನ್ ಮಾಡಿದ್ರು ಫೋನ್ ಎತ್ತಾತಿಲ್ಲ ಆಕಿ. ಇಲ್ಲಿ ನಾನು ಹೋಗ್ಬರ್ತೇನೆ. ಅತ್ತೀರಿ, ನಾಷ್ಟಕ್ಕೆ ಬರ್ರಿ, ಚಹಾ ಕುಡಿಯಕ್ಕೆ ಬರ್ರಿ. ಬೆಳಗಿನ ಸುಟ್ಟು ಅಂಗಡಿ ಅಂತೇಳಿ ಅಂಗಡಿ ಮುಂದೆ ಕುಂತು ಬಿಡ್ತೀರಿ ನೀವು. ಪೂಜಾ, ಆಯ್ತವಾ ಬರ್ತೀನಿ. ನೀನು ನೋಡಾತಿ ಇಲ್ವಾ ಈ ಅಂಗಡಿಲಿತ್ತಾನ ನಮ್ಮ ಮನೆ ಎಷ್ಟು ಚಲೋ ನಡೆಯತೈತಿ. ಏನೇನು ಬೇಕು ಏನೇನು ಬೇಡ ಎಲ್ಲ ರೊಕ್ಕ ಏನೂ ಆಗಲಿ ಅದ್ರದ್ದು ಕಮ್ಮಿ ಇಲ್ಲ. ಈಗ ನಮ್ಮ ಮನೆ ಒಳಗೆ ಮನೆ ಚೇಂಜ್ ಮಾಡಿದ್ವಿ, ಬಂಗಾರ ತೊಗೊಂಡ್ವಿ, ಮತ್ತೇನು ಬೇಕವಾ? ಇಷ್ಟೆಲ್ಲ ದೇವ್ರ ಕೃಪೆ ಮಾಡ್ಯಾನಲ್ಲ, ಮುಂದೆ ಹಿಂಗೆ ನಡೆಸಲಿ ಅಂತೇಳಿ ನಾ ಅಂಗಡಿ ಬೆಳಗ್ಗೆ ತೆಗೆಯೋದ್ವ ನಾನು. ಹೌದ್ರಿ ಅತ್ತೀರಿ, ನೀವು ಹೇಳೋದು ಖರೇನೇ ಐತಿ. ಅಂದ್ರೂ ಅಂಗಡಿ ಸಂಬಂಧ ನೀವು ನಾಷ್ಟ ಊಟ ಬಿಡಾಕೋಬೇಡ್ರಿ. ಬರ್ರಿ ನಾಷ್ಟ ಮಾಡೋಣಂತೆ ನಾವು ನೀವು. ಆಯ್ತವಾ ಪೂಜಾ, ಬರ್ತೇನಂತೆ, ನೀವು ಹೋಗಿರ. ಹ್ಞೂ ರೀ ಅತ್ತೀರಿ. ಇಲ್ಲಿ ಒಬ್ಬಕ್ಕೆ ಮುದುಕಿ ಮತ್ತು ಪೂಜಾ ಎತ್ತಿದ್ರಲ್ಲ, ಎಲ್ಲಿ ಹೋದ್ರು? ಎಲ್ಲೋ ಬೇರೆ ಕಡೆ ಬಂದೇನೇನ. ಇದು ಏರಿಯಾನು ಬರೋಬ್ಬರ ಕಾಣತ್ತಿಲ್ಲ. ಇದು ಯಾಕೋ ಚಲೋ ಮನೆ ಐತಿ. ಸರಿ, ಇವ್ರಿಗೆ ಕೇಳೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ಇಲ್ಲೇ ಪೂಜಾ ಅಂತ ಹೇಳಿ ಒಬ್ರದ್ದು ಮನೆ ಇತ್ತಲ್ರಿ, ನೀವು ನೋಡಿರೇನ್ರಿ ಅವ್ರಿಗೆ? ಇದು ಯಾಕೋ ಲಕ್ಷ್ಮೀ ದವಾಸ ಹಂಗೆ ಕೇಳಾತೈತಿ. ಯಾಕವಾ ಲಕ್ಷ್ಮಿ, ಪೂಜಾದ ಯಾಕೆ ನೆನಪು ಬಂತು ನಿಂಗೆ? ಅಯ್ಯೋ, ಇದು ನಿಮ್ಮ ಮನೇನಾ? ನಿಮ್ದು ಒಂದು ಗುಡಿಸಲಿದ್ದಂಗೆ ಇತ್ತಲ್ರಿ ಮನೆ, ಮತ್ತು ಆ ಮನೆ ಮುಂದೆ ಅಂಗಡಿ ಮಾಡೀರಿ. ಏನೋ ಚೇಂಜ್ ಕಾಣತ್ತೀರಿ ಎಲ್ಲರೂ. ಭಾಳ ಚೇಂಜ್ ಆಗಿಬಿಟ್ಟಿರಿ ಬಿಡ್ರಿ ಹತ್ತೀರಿ. ದೇವ್ರೇನೋ ಹೊಲ್ದಾನ್ವಾ, ಚೇಂಜ್ ಆಗೀವಿ. ನಿಂಗೂ ಹೊಲ್ದಿರ್ಬೋದಲ್ಲ ದೇವ್ರ. ನೀನು ಚೇಂಜ್ ಆಗಿ ಪೂಜಾ ಮನೆಗೆ ಬಂದಿಯಲ್ಲ, ನಮ್ಮ ಮುಖ ನೋಡೋಕ್ಕೂ ಅಸಹ್ಯ ಪಟ್ಟಕ್ಕಿ ನೀನು. ನಮ್ಮ ಇಲ್ಲಿ ಮನೆ ಮಠ ಬಂದ್ಯಾ ಅಂತ ಹೇಳಿದ್ರೆ ಏನೋ ಒಂದು ಕೆಲಸ ಇರಬೇಕಲ್ಲ ನಿಂಗೆ. ಅಯ್ಯೋ ಅತ್ತೀರಿ, ಆ ಥರ ಏನೂ ಇಲ್ಲರಿ. ಪೂಜಾದ ನೆನಪು ಬಂತೆ ಅದಕ್ಕೆ ಬಂದೆ ರೀ.
ಯಾಕವ್ವ ಮಾರಾಣಿ, ನಿಂಗೆ ಪೂಜಾದ ನೆನಪು ಹೆಂಗೆ ಬಂತೆ? ನಿನ್ನ ತಂಗಿ ನಿನ್ನ ಮಗಗೆ ಫಂಕ್ಷನ್ಗೆ ಕರೀಲಿಲ್ಲ ಅಂತ ಹೇಳಿದ್ರು ನನ್ನ ಅಕ್ಕ ಅಂತೇಳಿ ಓಡೋಡಿ ಬಂದ್ರೆ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ, ಆಕಿನ ಚಲೋ ತಂಗೆ ಮಾತಾಡ್ಸಿಲ್ಲ ಅಂತಕೀಗ ಪೂಜಾದ ನೆನಪು ಬಂತ? ಅಯ್ಯೋ ಅತ್ತಿರಿ, ಅದು ಹಳೆದೆಲ್ಲ ಯಾಕೆ ನೆನಪು ಮಾಡ್ತೀರಿ? ಭಾಳ ಜನ ಬಂದಿದ್ರೆ ಯಾಕೋ ಮಾತಾಡ್ಸೋಕ್ಕಾಗಲಿಲ್ಲ, ಏನು ನೀರು ಊಟ ಕೇಳಲಿಕ್ಕಾಗಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡಿರಿನ? ಆ ಥರ ಏನೂ ಇಲ್ರಿ ಅತ್ತಿರಿ. ಎಲ್ಲದಾಳ್ರಿ ಪೂಜಾ ಕಾಣತ್ತಿಲ್ಲ. ಇನ್ಯಾಕೆ ಬೇಕು ನಿಂಗೆ ಪೂಜಾ? ಮನೆ ಮಠ ಬಂದ್ರು ಮಗನ ಮುಖ ನೋಡಕ್ಕೆ ಕೊಟ್ಟಿಲ್ಲಂತ, ಈಗ ಯಾಕವ ನಿಂಗೆ ಪೂಜಾ? ಅಯ್ಯೋ ಅತ್ತಿರಿ, ನೀವು ತಪ್ಪು ತಿಳ್ಕೊಂಡಿರಿ. ಪೂಜಾ ಹಂಗೆ ಓಡಿ ಬಂದ್ಲ ಅಂತೇಳಿ ನಾನು ಹಂಗೆ ಬಂದೇನಿ ನೋಡ್ರಿ ಆಕಿಗೆ ಮಾತಾಡ್ಸಾಕ. ಅಯ್ಯಪ್ಪ, ಅವಾಗ ಫಂಕ್ಷನ್ ಒಳಗೆ ಮಾತಾಡಿಲ್ಲ ಅಂತೇಳಿ 9 ತಿಂಗಳ ಆದ್ಕೂಳೆ ಬಂದು ನೀನು ಮಾತಾಡ್ಸಾಕ? ನಂಗೆ ಗೊತ್ತಾಗಲಿಲ್ಲ ನೋಡುವ. 9 ತಿಂಗಳ ಆದ್ಕೂಳೆ ನಿಂಗೆ ನೆನಪು ಬಂತೀನ ನನ್ನ ತಂಗಿ ಹಂಗೆ ಹೋಗಿದ್ಲ, ಏನು ಮಾತಾಡ್ಸಿಲ್ಲ, ಈಗ ಹೋಗಿ ಮಾತಾಡ್ಸ್ಬರೋಣ. ಅಷ್ಟು ಬ್ಯುಸಿ ಇರ್ತೀಯನ್ನ? ಯಾಕೋ ನೀವು ನನ್ನ ಮ್ಯಾಗ್ ಸಿಟ್ಟದಿರಿನ? ಒಂದು ಸ್ವಲ್ಪ ಪೂಜಾ ಕರೀರಿ, ಮಾತಾಡಿಸ್ತೀನಿ ನಾನು. ಇಲ್ವಾ, ನಾ ಕರೆಯಲ್ಲ ನೋಡು. ಹಿಂಗೆ ಪೂಜಾನೂ ಮಾತಾಡ್ಸಕ್ಕೆ ಕೊಡಲ್ಲ, ಯಾರಿಗೂ ಮಾತಾಡ್ಸಕ್ಕೆ ಕೊಡಲ್ಲ. ಹೆಂಗೆ ಬಂದಿಯಲ್ಲ ಹಂಗೆ ಹೋಗ್ಬಿಡು. ಅಕ್ಕ, ಯಾವಾಗ ಬಂದಿ ಅಕ್ಕ? ಅಯ್ಯೋ ಪೂಜಾ, ನಾನು ಹಿಂಗೆ ನೋಡ್ಕೊಂಡು ಭಾಳ ಹೊತ್ತಾತು ಇಲ್ಲೇ ನಿಂದಿಸೀನಿ, ನಿಮ್ಮ ಅತ್ತೆಯವರ ಜೊತೆ ಮಾತಾಡ್ತಾ ಇದ್ದೆ. ಪೂಜಾ, ನೀ ಸುಮ್ಮ ಒಳಗೆ ಹೋಗುವ. ಅತ್ತಿರಿ ಪ್ಲೀಸ್ ರೀ ಅತ್ತಿರಿ, ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಅಕ್ಕ ಭಾಳ ದೂರ್ಲಿಂದ ಬಂದಾಳ, ಒಂದು ಸ್ವಲ್ಪ ಮಾತಾಡಿಸ್ಬೇಕನ್ಸಾತೈತ್ರಿ ಅತ್ತಿರಿ. ಅವ್ರ ಮಗನ ಬಗ್ಗೆ ಕೇಳ್ಬೇಕ್ರಿ ಅತ್ತಿರಿ. ಏನು ಮಾಡತ್ತೀನ ನನ್ನ ಅಳಿಯ? ನೋಡು ಲಕ್ಷ್ಮಿ, ನೀ ಹೆಸರಿಗಷ್ಟ ಲಕ್ಷ್ಮಿ ಇರ್ಬೋದು, ನಿಂಗೆ ಮತ್ತು ನನ್ನ ಮಗಳಿಗೆ ಎಷ್ಟು ಹೆಂಗದ ನೋಡಕಿ. ಎಲ್ಲ ಗುಣ ಎಲ್ಲ ಆಕಿ ಕೊಟ್ಟಾನ ದೇವ್ರೆ, ರೊಕ್ಕ ನಿಂಗೆ ಕೊಟ್ಟಿರ್ಬೇಕಷ್ಟೆ. ಈಗ ರೊಕ್ಕನೂ ಏನು ಕಮ್ಮಿ ಇಲ್ಲ ಬಿಡು, ಆಕಿನೂ ಚಲೋನ ಅದಾಳ. ಫಂಕ್ಷನ್ಗೆ ಅಂತೇಳಿ ಮನೆಗೆ ಬಂದ್ರೆ ಒಂದು ಸ್ವಲ್ಪ ಮಾತಾಡ್ಸಿಲ್ಲ, ಚಲೋ ತಂಗೆ ನೀರು ಊಟ ಕೇಳಲಿಲ್ಲ. ನೋಡಾಕಿ ಮನ್ಸು ನೋಡಾಕಿ ಹೆಂಗೆ ಅದಾಳ ಅಂತೇಳಿ. ನಿಂಗೂ ಆಕಿಗೆ ಎಷ್ಟು ನೀ ಹೆಂಗದಿ ಆಕಿ ಹೆಂಗೆ ಅದಾಳ ಅಂತೇಳಿ ನೋಡು. ನಿಂಗೆ ಮಾತಾಡ್ಸಾಕ ನಂಗೆ ಇದು ಮಾಡತ್ತಾಳ ಆಕಿ. ನಾನೇನಾದರೂ ಇದ್ದೆ ಅಂತ ಹೇಳಿದ್ರೆ ನಿನ್ನ ಮುಖನೂ ನೋಡ್ತಿದ್ದಿಲ್ಲ. ನನ್ನ ಮಗಳ ಸಂಬಂಧ ನಿಂಗೆ ಸುಮ್ಮ ಕೊಡೋದು. ಆಕಿ ನನ್ನ ಸೊಸೆ ಅಲ್ಲ, ಮಗಳಾಕಿ ನಂದು. ಅತ್ತಿರಿ, ನಂಗೆ ಕ್ಷಮಿಸ್ಬೇಡ್ರಿ, ಇನ್ನೊಂದ್ಸಲ ಆ ಥರ ಮಾಡಲ್ರಿ. ನಾವ್ಯಾರವ ಶಂಸಾಕ, ಆ ದೇವ್ರ ದೊಡ್ಡವನು. ಯಾಕೋ ಬಂದು ಮನೆ ಕಡೆ, ಆಯ್ತು ಏನಂತೇಳಿ ಮಾತಾಡಿಸ್ಕೊ, ನಾ ಹೋಗ್ತೀನಿ. ಅಕ್ಕ ಹೆಂಗದಿ ಅಕ್ಕ? ಮಗ ಹೆಂಗದಾನಕ್ಕ? ಚಲೋ ಅದಾರಲ್ಲ ಮನೆಯೊಳಗೆ ಎಲ್ಲರೂ? ಅಯ್ಯೋ ಏನು ಹೇಳಿ ಪೂಜಾ, ನನ್ನ ಮಗಗೆ ಒಟ್ಟ ಆರಾಮಿಲ್ಲ. ಅವ್ರು ಹೇಳತ್ತಾರ ನೆಗೆಟಿವ್ ರಕ್ತ ಬೇಕಂತೇಳಿ. ಎಲ್ಲ ಕಡೆ ಹುಡುಕಾತೀನಿ ಪೂಜಾ, ಎಲ್ಲೂ ಸಿಗೋದಿಲ್ಲ ನೆಗೆಟಿವ್ ರಕ್ತ. ನಂಗೆ ಅದಕ್ಕೆ ಹೆದರಿಕೆ ಆಗಿ ಎಲ್ಲಾದರೂ ಕೇಳೋಣ ಅಂತೇಳಿ ಬಂದೀನಿ ನೋಡು ಪೂಜಾ, ಆಕೆ ಕೆಲಸ ಆಯ್ತಂತೇಳಿ ಬಂದಾಳ, ನಿಂಗೆ ಭೇಟಿ ಮಾಡಕ್ಕಂತೇಳಿ ಬಂದಿಲ್ಲ. ನೋಡು ಹೆಂಗದ ನೋಡೋಕಿ ನಿಮ್ಮಕ್ಕ. ಏನಾತಕ್ಕ ಅಂತದು? ಯಾಕಕ್ಕ ನನ್ನ ಮಗಗೆ ಆರಾಮ ಇಲ್ಲ ಅಂತೇಳಿ ಹೇಳತ್ತಿ? ಏನಾಗೈತಕ್ಕ ಪಾಪುಗ? ನೆಗೆಟಿವ್ ಬ್ಲಡ್ ಗ್ರೂಪ್ ನಂದು ಐತಕ್ಕ, ನಾ ಕೊಡ್ತೀನಕ್ಕ. ನನ್ನ ಮಗ ಆರಾಮಿದ್ರೆ ಸಾಕಕ್ಕ. ಅತ್ತಿರಿ, ಇದು ಒಂದು ಸಲ ನಮ್ಮ ಅಕ್ಕ ಕ್ಷಮಿಸ್ಬೇಡ್ರಿ ಅತ್ತಿರಿ. ಪಾಪಕ್ಕೆ ಆ ಥರ ಇಲ್ರಿ, ಆಕಿ ಚಲೋನ ಅದಾಳ್ರಿ. ಯಾಕೋ ಅಪ್ಪಿ ತಪ್ಪಿ ಹಂಗಾಗೋತ, ಬೇಜಾರು ಮಾಡ್ಕೊಬೇಡ್ರಿ ಅತ್ತಿರಿ. ಈ ಸರ್ತಿ ಒಂದ್ಸಲ ನನ್ನ ಮಗಗೆ ನೋಡಕ್ಕೆ ನನಗೇನೋ ಅವಕಾಶ ಮಾಡಿಕೊಟ್ಟಾನ ದೇವ್ರು. ನನ್ನ ಕೈಯಲ್ಲಿ ಆದಷ್ಟು ನಾ ಸಹಾಯ ಮಾಡ್ತೀನಿ ರೀ ಅತ್ತಿರಿ. ನೀ ಹಂಗೆ ಅದಿ ಬಿಡು ಪೂಜಾ, ನಿನ್ನ ಮನಸ್ಸು ಭಾಳ ಮೃದು ಐತಿ. ಯಾರು ಏನು ಬಂದ್ರೂ ಸಹಾಯ ಕೇಳಿದ್ರೆ ನೀ ಮಾಡ್ತಿ, ನಾ ಮಾಡಬೇಡಂದ್ರೂ ನೀ ಬಿಡ್ತೀನ ಪೂಜಾ. ಆಯ್ತು, ನಿಂಗೆ ಹೆಂಗೆ ಅನಿಸತ್ತೀವೋ ಕರೆಕ್ಟ ಆ ಥರ ಮಾಡುವ, ನಾ ಏನೂ ಹೇಳಲ್ಲ ನಿಂಗೆ. ಆದರೆ ಈ ಸರ್ತಿ ನಿಮ್ಮ ಅಕ್ಕ ಏನಾದರೂ ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ರೆ ನಾ ಬಿಡಲ್ಲ ಆಕಿಗ. ಅತ್ತಿರಿ, ನನಗೂ ಕ್ಷಮಿಸ್ಬೇಡ್ರಿ, ನಾನು ಮತ್ತೆ ಇನ್ನೊಂದ್ಸಲ ಆ ಥರ ಏನೂ ಮಾಡಲ್ರಿ ಅತ್ತಿರಿ. ಪೂಜಾ ಹೇಳತ್ತಾಳಂತೇಳಿ ಸುಮ್ಕುಂತೇನೆ ಅಷ್ಟೆ, ಇಲ್ಲಂತೇಳಿದ್ರೆ ನಿಂಗೆ ಇಲ್ಲಿಂದ ಸಾಕು ಕೊಡ್ತಿದ್ದಿಲ್ಲ ನಾನು. ಥ್ಯಾಂಕ್ಸ್ ರೀ ಅತ್ತಿರಿ, ಥ್ಯಾಂಕ್ ಯು ಸೋ ಮಚ್. ಪೂಜಾ, ನನ್ನ ಮಗುಗೆ ಭಾಳ ಜಲ್ದಿ ರಕ್ತ ಹಾಕ್ಬೇಕಂತ ನೀ ಕೊಡ್ತೀನ ಪೂಜಾ? ಅಕ್ಕ ಅದು ಕೇಳ್ಬೇಕೇನು ನೀನು? ನಾ ಕೊಡ್ತೀನಿ, ನನ್ನ ಮಗ ಆರಾಮಾದ್ರೆ ಸಾಕು. ನಡಿ ಜಲ್ದಿ ಹೋಗೋಣ ನಿಮ್ಮ ಮನೆಗೆ.
ಒಂದು ಸಲ ನನ್ನ ಕೆಲಸ ಆಗಲಿ, ನಿಂದೇನು ರಕ್ತ ತಗೊಳ್ಳೋದೈತಿ ತಗೋಲಿ, ಆಮೇಲೆ ನಿನ್ನ ಜೋಡಿ ಯಾರು ಮಾತಾಡ್ತಾರೆ? ನನ್ನ ಮಗನ ಸಂಬಂಧ ಅಷ್ಟೇ ಬಂದೆನ್ನ, ನೀನು ನೋಡೋಕ್ಕೂ ಬಂದಿಲ್ಲ, ನಿಮ್ಮ ಅತ್ತಿಗೆ ಮಾತಾಡ್ಸೋಕ್ಕೂ ಬಂದಿಲ್ಲ, ನಿಮ್ಮ ಕ್ಷಮೆ ಕೇಳೋಕ್ಕೂ ಬಂದಿಲ್ಲ. ಒಂದು ಸಲ ನನ್ನ ಮಗ ಆರಾಮಾಗಲಿ, ನಿಮ್ದು ಯಾರ್ದು ಮುಖನೂ ನೋಡಲ್ಲ, ಏನೂ ಮಾಡಲ್ಲ. ನೀವು ಇಷ್ಟ ಬಡತನದೊಳಗದಿರಿ ಅಂದ್ರೂ ನಿಮ್ಮ ಮನೆಗೆ ಬರ್ಬೇಕಾತ. ಶೇ ಹೆಂಗಾಯ್ತೋ ನಂದು ನಸೀಬು. ಇರಲಿ, ಒಂದ್ಸಲ ನನ್ನ ಕೆಲಸ ಮುಗಿಲಿ, ನಿಮ್ಗೆ ಯಾರಿಗೂ ನೋಡೋಕ್ಕೂ ಹೋಗಲ್ಲ, ಮಾತಾಡ್ಸೋಕ್ಕೂ ಹೋಗಲ್ಲ ನಾನು.